ದಕ್ಷಿಣ ಕೊರಿಯಾದಲ್ಲಿ ಭೀಕರ ವಿಮಾನ ದುರಂತ. ಭಾರೀ ಪ್ಲೇನ್ ಕ್ರಾಶ್ನಲ್ಲಿ 179 ಮಂದಿ ಸಾವು. ಕಜಕಿಸ್ತಾನದ ವಿಮಾನ ದುರಂತದ ನೆನಪು ಹಸಿಯಾಗಿರುವಾಗಲೇ ದಕ್ಷಿಣ ಕೊರಿಯಾದಲ್ಲಿ ಮತ್ತೊಂದು ಭೀಕರ ವಿಮಾನ ದುರಂತ ಸಂಭವಿಸಿದೆ. ದಕ್ಷಿಣ ಕೊರಿಯಾದ ಮುವಾನ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತನಗೊಂಡಿದ್ದು, ವಿಮಾನದಲ್ಲಿದ್ದ ಬಹುತೇಕ 179 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ. 181 ಜನರಿದ್ದ ವಿಮಾನ ಲ್ಯಾಂಡಿಂಗ್ ವೇಳೆ ಮುವಾನ್ ಏರ್ಪೋರ್ಟ್ನ ರನ್ವೇನಿಂದ ಮುಂದೆ ಕಾಂಪೌಂಡ್ಗೆ ಹೋಗಿ ಬಡಿದಿದ್ದು, ಅಲ್ಲಿಯೇ ವಿಮಾನ ಒತ್ತಿ ಉರಿದಿದೆ. ಈಗಾಗಲೇ 120 ಜನರು ಸಾವನ್ನಪ್ಪಿರೋದು ದೃಢವಾಗಿದ್ದು, ಉಳಿದ 59 ಮಂದಿ ಕೂಡ ಅಸುನೀಗಿದ್ದಾರೆ ಅಂತ ಹೇಳಲಾಗ್ತಿದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದ್ದು, ಪತನಕ್ಕೆ ಏನು ಕಾರಣ ಎಂಬುದರ ಬಗ್ಗೆಯೂ ತನಿಖೆಗೆ ಆದೇಶಿಸಲಾಗಿದೆ. ಹೌದು, ಮೊನ್ನೆಯಷ್ಟೇ ಕಜಕಿಸ್ತಾನದಲ್ಲಿ ವಿಮಾನವೊಂದು ಪತನವಾಗಿ 38 ಜನ ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ದಕ್ಷಿಣ ಕೊರಿಯಾದ ದಕ್ಷಿಣ ಜಿಯೋಲೋ ಪ್ರಾಂತ್ಯದಲ್ಲಿ ವಿಮಾನ ಪತನವಾಗಿದೆ. ಜೆಜು ಏರ್ಫ್ಲೈಟ್ 2216 ಎಂಬ ಬೋಯಿಂಗ್ 737-800 ವಿಮಾನ ಬ್ಯಾಂಕಾಕ್ನ ಥೈಲ್ಯಾಂಡ್ನಿಂದ ದಕ್ಷಿಣ ಕೊರಿಯಾದ ಮುವಾನ್ಗೆ ವಾಪಸ್ಸಾಗುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ವಿಮಾನದಲ್ಲಿ 6 ಸಿಬ್ಬಂದಿ ಸೇರಿ 181 ಜನರಿದ್ದರು. ಅದರಲ್ಲಿ 179 ಮಂದಿ ಸಾವನ್ನಪ್ಪಿದ್ದು, 2 ಮಾತ್ರ ಬದುಕುಳಿದಿದ್ದಾರೆ ಅಂತ ತಿಳಿದು ಬಂದಿದೆ. 175 ಜನ ಪ್ರಯಾಣಿಕರ ಪೈಕಿ 173 ಜನ ದಕ್ಷಿಣ ಕೊರಿಯಾಕ್ಕೆ ಸೇರಿದ್ದು, 2 ಥೈಲ್ಯಾಂಡ್ನವರಾಗಿದ್ದಾರೆ ಎಂಬ ಮಾಹಿತಿ ಇದೆ. ಥೈಲ್ಯಾಂಡ್ನಿಂದ ದಕ್ಷಿಣ ಕೊರಿಯಾಕ್ಕೆ ಆಗಮನ, ಲ್ಯಾಂಡಿಂಗ್ ಗೇರ್ ಓಪನ್ ಆಗದೆ ಪತನ. ಥೈಲ್ಯಾಂಡ್ನಿಂದ ಆಗಮಿಸುತ್ತಿದ್ದ ವಿಮಾನವು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮುವಾನ್ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ಗೆ ಇಳಿದಿದೆ. ಆದರೆ ಲ್ಯಾಂಡಿಂಗ್ ಗೇರ್ ಓಪನ್ ಆಗದ ಕಾರಣ ಕಾಂಪೌಂಡ್ಗೆ ವಿಮಾನ ಡಿಕ್ಕಿ ಹೊಡೆದಿದೆ. ಇದರಿಂದ ಕೆಲವೇ ಕ್ಷಣಗಳಲ್ಲಿ ವಿಮಾನಕ್ಕೆ ಬೆಂಕಿ ಹೊತ್ತಿಕೊಂಡಿದ್ದು, ಬಹುತೇಕ ವಿಮಾನ ಸುಟ್ಟು ಕರಕಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಹಾಗೂ ಹೊಗೆ ಕಾಣಿಸಿಕೊಂಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ವಿಮಾನದ ಪತನದ ದೃಶ್ಯಗಳು ವೈರಲ್ ಆಗ್ತಿವೆ. ವಿಮಾನ ಪತನವಾದ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆಗೆ ಇಳಿದ ಸಿಬ್ಬಂದಿ 2ರನ್ನ ರಕ್ಷಿಸಿದ್ದಾರೆ. ವಿಮಾನದ ಹಿಂಬದಿ ಭಾಗದಿಂದ ಮತ್ತಷ್ಟು ಜನರನ್ನು ರಕ್ಷಿಸುವ ಕಾರ್ಯಾಚರಣೆ ನಡೆಯುತ್ತಿದ್ರೂ ಕೂಡ ಬಹುತೇಕ ಎಲ್ಲರೂ ಸಾವನ್ನಪ್ಪಿರುವುದರಿಂದ ರಕ್ಷಣಾ ಕಾರ್ಯಾಚರಣೆಗೆ ಹಿನ್ನಡೆಯಾಗಿದೆ. ಪಕ್ಷಿಗಳು ಡಿಕ್ಕಿ ಹೊಡೆದ ಕಾರಣ ಲ್ಯಾಂಡಿಂಗ್ ಗೇರ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿಲ್ಲ. ಅದಕ್ಕಾಗಿ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಅಪಘಾತಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ತನಿಖೆ ಶುರುವಾಗಿದ್ದು, ಶೀಘ್ರದಲ್ಲೇ ಕಾರಣ ಕೂಡ ಹೊರಬರಲಿದೆ. ಪ್ರಯಾಣಿಕರನ್ನ ರಕ್ಷಿಸಲು ಎಲ್ಲ ರೀತಿಯಿಂದಲೂ ಶ್ರಮವಹಿಸಿ ಅಂತ ದಕ್ಷಿಣ ಕೊರಿಯಾದ ಹಂಗಾಮಿ ಅಧ್ಯಕ್ಷ ಚೋಯ್ ಸಾಂಗ್ ಮೋಕ್ ತಮ್ಮ ಸಿಬ್ಬಂದಿಗೆ ಕರೆ ನೀಡಿದ್ರು. ಈ ಬಗ್ಗೆ ತುರ್ತು ಸಭೆಯನ್ನು ಕೂಡ ದಕ್ಷಿಣ ಕೊರಿಯಾದಲ್ಲಿ ಕರೆಯಲಾಗಿದ್ದು, ವಿಮಾನದ ಪತನದ ಬಗ್ಗೆ ಚರ್ಚೆ ನಡೆಯಲಿದೆ. ಒಂದೇ ವಾರದಲ್ಲಿ 2ನೇ ವಿಮಾನ ಅಪಘಾತ, ಅಜರ್ಬೈಜಾನ್ ಅಧ್ಯಕ್ಷರ ಬಳಿ ಪುಟಿನ್ ಕ್ಷಮೆ. ಬುಧವಾರವಷ್ಟೇ ಅಜರ್ಬೈಜಾನ್ ಏರ್ಲೈನ್ಸ್ ಪ್ರಯಾಣಿಕ ವಿಮಾನವು ಕಜಕಿಸ್ತಾನ್ನಲ್ಲಿ ಪತನಗೊಂಡು 38 ಜನ ಸಾವನ್ನಪ್ಪಿದ್ರು. ಅದರ ಬೆನ್ನಲ್ಲೇ ದಕ್ಷಿಣ ಕೊರಿಯಾದಲ್ಲಿ ಭಾನುವಾರ ವಿಮಾನ ಪತನವಾಗಿದ್ದು, 179 ಮಂದಿ ಸಾವನ್ನಪ್ಪಿದ್ದಾರೆ. ಕಜಕಿಸ್ತಾನ್ ವಿಮಾನ ಪತನದ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಾಮ್ ಅಲಿಯೇವ್ ಬಳಿ ಕ್ಷಮೆ ಕೇಳಿದ್ದಾರೆ. ಇದರ ನಡುವೆ ಉಕ್ರೇನಿಯನ್ ಡ್ರೋನ್ಗಳ ಮೇಲೆ ರಷ್ಯಾ ಸೇನೆ ದಾಳಿ ನಡೆಸುತ್ತಿತ್ತು ಅಂತ ರಷ್ಯಾ ಸೇನೆಯು ಈ ಬಗ್ಗೆ ಪ್ರಕಟಣೆ ಹೊರಡಿಸಿದೆ. ಈ ಮೂಲಕ ಪರೋಕ್ಷವಾಗಿ ರಷ್ಯಾ ಸೇನೆಯೇ ವಿಮಾನವನ್ನು ಒಡೆದುರುಳಿಸಿದೆ ಎಂಬುದನ್ನು ಒಪ್ಪಿಕೊಂಡಂತಾಗಿದೆ. ಒಟ್ನಲ್ಲಿ 4 ದಿನಗಳ ಅಂತರದಲ್ಲಿ ವಿಶ್ವದಲ್ಲಿ 2 ಭೀಕರ ವಿಮಾನ ದುರಂತಗಳು ಸಂಭವಿಸಿವೆ. ಕಜಕಿಸ್ತಾನ್ಗಿಂತ ದಕ್ಷಿಣ ಕೊರಿಯಾದಲ್ಲಿ ವಿಮಾನ ಅವಘಡ ದೊಡ್ಡದಾಗಿದ್ದು, ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಸಾವನ್ನಪ್ಪಿದ್ದಾರೆ.